ಅಮಿತ್ ಶಾ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯತೀಂದ್ರಗೆ ಚಾಮರಾಜನಗರ ಡಿಸಿಯಿಂದ ನೋಟಿಸ್ ನೀಡಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅಮಿತ್ ಶಾ ಅವರ ವಿರುದ್ಧ ರೌಡಿ ಗೂಂಡಾ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಡಿಸಿಯಿಂದ ನೋಟಿಸ್ ನೀಡಲಾಗಿದೆ. ನೀಡಿರುವಂತಹ ಹೇಳಿಕೆಗೆ ವಿವರಣೆಯನ್ನ ನೀಡುವಂತೆ ನೋಟಿಸ್ ನೀಡಲಾಗಿದೆ. ಹನೂರಿನ ಕಾಂಗ್ರೆಸ್ ಸಭೆಯಲ್ಲಿ ಮಾಜಿ ಶಾಸಕರು ಹೇಳಿಕೆ ಕೊಟ್ಟಿದ್ರು. ಅಮಿತ್ ಶಾ ಗೂಂಡಾ ರೌಡಿ ಅನ್ನುವಂತ ಮಾತನ್ನ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ. ಈಗ ಅಧಿಕಾರಿಗಳಿಂದ ವರದಿಯನ್ನ ಪಡೆದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮಾರ್ಚ್ 28ರಂದು ಹನೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಸಭೆ, ಈ ಸಭೆಯನ್ನ ಉದ್ದೇಶಿಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಈ ಸಂಬಂಧ ಬೆಂಗಳೂರಿನಲ್ಲಿ ಬಿಜೆಪಿ ದೂರನ್ನ ಕೂಡ ನೀಡಿತ್ತು. ಚಾಮರಾಜನಗರ ಚುನಾವಣಾಧಿಕಾರಿಯಿಂದ ಈಗ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಬ್ಬರ ವಿರುದ್ಧ ಮತ್ತೊಬ್ರು ಅನೇಕ ವಾಗ್ದಾಳಿಗಳನ್ನ ಮಾಡ್ತಾರೆ. ಅನೇಕ ಪರ್ಸನಲ್ ಅಟ್ಯಾಕ್ಸ್ ಕೂಡ ನಡೆಯುತ್ತೆ. ಅನೇಕ ಬಾರಿ ನೋಟಿಸ್ ಜಾರಿ ಆಗುತ್ತೆ, ಎಫ್ಐಆರ್ಗಳು ದಾಖಲಾಗುತ್ತೆ. ಈಗ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ಅಂಥದ್ದೇ ಒಂದು ಕಂಟಕ ಎದುರಾಗ್ತಾ ಇದೆ. ಯಾಕಂದ್ರೆ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅಧಿಕಾರಿಗಳಿಂದ ಈಗಾಗಲೇ ವರದಿಯನ್ನ ಪಡೆದುಕೊಂಡಿದ್ದಾರೆ. ಚಾಮರಾಜನಗರ ಡಿಸಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಗಮನಿಸ್ತಾ ಇದ್ದೀವಿ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಾಗ್ಲೇ ಇದು ವಿವಾದ ಆಗುತ್ತೆ ಅಥವಾ ಇದರ ವಿರುದ್ಧವಾಗಿ ಕೇಸ್ ದಾಖಲಾಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಈಗ ಕೇಸ್ ದಾಖಲಾಗಿದೆ, ಜೊತೆಗೆ ಡಿಸಿ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ವಿವರಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಚಾಮರಾಜನಗರ ಜಿಲ್ಲೆ ಅನೂರಿನಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಭೆಯಲ್ಲಿ ಈ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಚಾರ ಭರಾಟೆಯ ಒಂದು ಇದರಲ್ಲಿ ಅಂದ್ರೆ ಬಾಯಿಗೆ ಬಂದಂತೆ ಮಾತನಾಡಿದ್ರು ಅಂತಕ್ಕಂಥದ್ದು ಬಿಜೆಪಿ ಅವರ ಅಂದ್ರೆ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಗುಂಡಾ ಮತ್ತೆ ಅವರು ಕೊಲೆಗಡಕರು ಅಂತ ಮಾತನಾದ್ರು ಆಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಹೇಳಿಕೆನ ಆಧರಿಸಿ ಬಿಜೆಪಿ ಪಕ್ಷದ ವತಿಯಿಂದ ಬೆಂಗಳೂರಿನಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ಇವ್ರ ವಿರುದ್ಧ. ಆ ಹಿನ್ನೆಲೆಯಲ್ಲಿ ಡಿಸಿ ಇವತ್ತು ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿಗಳಾದ ಇವರು ಶಿಲ್ಪನಾಗ್ ಅವರು ಈ ಕುರಿತು ಅವರಿಗೆ ಸ್ಪಷ್ಟನೆ ಕೊಡುವಂತದ್ದು ಮತ್ತೆ ದಾಖಲೆ ಒದಗಿಸುವಂತದಕ್ಕೆ ಒಂದು ನೋಟಿಸ್ ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಜಾರಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಏನಂತಂದ್ರೆ ಸಿದ್ದರಾಮಯ್ಯ ನಿನ್ನೆ ಅಷ್ಟೇ ಸಿದ್ದರಾಮಯ್ಯ ಹೇಳಿದ್ರು ಏನ್ ತಪ್ಪಿದೆ ಅನ್ನೋ ಸಮರ್ಥಿಕೊಳ್ಳೋ ಮಟ್ಟಕ್ಕೂ ಕೂಡ ಸಿದ್ದರಾಮಯ್ಯ ನಿನ್ನೆ ಮೈಸೂರಿನಲ್ಲಿ ಮಾತಾಡಿದ್ರು. ಸೊ ಆದ್ರೆ ಈಗ ಇದಕ್ಕೆ ಅವ್ರು ಕಾರಣ ಕೇಳಿದ್ದಾರೆ, ಮತ್ತೆ ಅವರ ಸಾಕ್ಷ್ಯಾಧಾರಗಳು ಏನಿದೆ ಅದನ್ನ ಇದನ್ನ ಕೊಡಿ ಅಂತ ಕೇಳಿದ್ದಾರೆ. ಈಗ ಅವ್ರು ಅದಕ್ಕೆ ಸ್ಪಷ್ಟತೆ ಅಥವಾ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗ್ತದೆ. ಅಶ್ವಿನಿ. ಶ್ರೀನಿವಾಸ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.